ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪತಿಗೆ ದ್ರೋಹ ಮಾಡಿದ ಪತ್ನಿಯರು ಹೇಳೋದೇನು? ವಿವಾಹೇತರ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಪ್ರೀತಿ, ವಿಶ್ವಾಸ, ಗೌರವ ಸಿಗದೆ ಹೋದಾಗ, ಪತಿ ಬೋರಿಂಗ್ ಎನಿಸಿದಾಗ, ಇಬ್ಬರ ಮಧ್ಯೆ ಆಕರ್ಷಣೆ ಸತ್ತಾಗ, ಹೀಗೆ ಅನೇಕ ಕಾರಣಕ್ಕೆ ದಾಂಪತ್ಯ ಮಧ್ಯೆ ಮೋಸದಾಟ ಶುರುವಾಗುತ್ತದೆ. ಸ್ಟೋರಿ ಕೇಳೋಣ. ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. 7 ಜನ್ಮಕ್ಕೂ ಜೊತೆಗಿರ್ತೇವೆ ಎಂದು ಪ್ರಮಾಣ ಮಾಡಿದ ಮದುವೆಯಾಗುವ ಜೋಡಿ ಕೆಲವೊಮ್ಮೆ 7 ವರ್ಷದೊಳಗೆ ಬೇರೆಯಾಗಿರುತ್ತಾರೆ. ಮತ್ತೆ ಕೆಲವರು ಸಂಗಾತಿಗೆ ಮೋಸ ಮಾಡಲು ಶುರು ಮಾಡಿರುತ್ತಾರೆ. ಸಂಬಂಧದ ನಂಬಿಕೆ, ವಿಶ್ವಾಸದ ಮೇಲೆ ನಿಂತಿರುತ್ತದೆ. ದಾಂಪತ್ಯದಲ್ಲಿ ಬಯಸಿದ್ದು ಸಿಗದೆ ಹೋದಾಗ, ನಂಬಿಕೆ ದ್ರೋಹವಾದಾಗ, ಪ್ರೀತಿ ಗೌರವಕ್ಕೆ ಕೊರತೆಯಾದಾಗ, ಹೀಗೆ ಅನೇಕ ಕಾರಣಕ್ಕೆ ಸಂಗಾತಿಗಳು ದೂರವಾಗ್ತಾರೆ. ದಾಂಪತ್ಯ ಮುರಿದು ಬಿತ್ತು ಎಂದಾಗ ಅದಕ್ಕೆ ಒಬ್ಬರು ಕಾರಣವಾಗುವುದಿಲ್ಲ. 2 ಕೈ ತಟ್ಟಿದಾಗ ಮಾತ್ರ ಚಪ್ಪಾಳೆ ಎನ್ನುವಂತೆ ಮಹಿಳೆ ಕೂಡ ಪತಿಗೆ ಮೋಸ ಮಾಡುವ ಅನೇಕ ಉದಾಹರಣೆಗಳಿವೆ. ಅನೇಕ ಮಹಿಳೆಯರು ಇದನ್ನು ಒಪ್ಪಿಕೊಂಡಿದ್ದಾರೆ. ಪತಿಗೆ ಮೋಸ ಮಾಡಲು ಕಾರಣವೇನು ಎಂಬುದನ್ನು ಅವರು ತಿಳಿಸಿದ್ದಾರೆ. ವಿವಾಹೇತರ ಸಂಬಂಧದ ಬಗ್ಗೆ ಮಹಿಳೆಯರು ಹೇಳಿದ್ದೇನು? ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮ್ಯಾರೇಜ್ ಯಾದ ಮಹಿಳೆ ಹೇಳುವುದೇನು? ಆಕೆಗೆ 24ನೇ ವಯಸ್ಸಿನಲ್ಲಿಯೇ ಮದುವೆಯಾಗಿತ್ತಂತೆ. ಪತಿ ರೊಮ್ಯಾಂಟಿಕ್ ಇರಲಿರುವಂತೆ. ಈತನ ಮೇಲೆ ನನಗೆ ಪ್ರೀತಿ ಇರಲಿಲ್ಲ. ಇಡೀ ದಿನ ಮನೆ ಕೆಲಸ ಹಾಗೂ ಮಕ್ಕಳ ಕೆಲಸಕ್ಕೆ ನಾನು ಸೀಮಿತನಾಗಿದ್ದೇನೆ. ಈ ನಮ್ಮ ನಿರಾಶಾದಾಯಕ ಪ್ರಪಂಚ ನನಗೆ ಬೇಜಾರ ತರಿಸಿತ್ತು. ನನಗಾಗಿ ನಾನು ಸಮಯ ನೀಡಲು ಶುರು ಮಾಡಿದೆ. ಹೊಸ ಪ್ರಪಂಚ ನೋಡುವ ಪ್ರಯತ್ನ ನಡೆಸಿದೆ. ಆಗ ನನಗೊಬ್ಬರ ಪರಿಚಯವಾಯಿತು. ಅವರ ಜೊತೆಗಿರುವ ಪ್ರತಿ ಕ್ಷಣವನ್ನು ನಾನು ಆನಂದಿಸಲು ಶುರು ಮಾಡಿದೆ. ನಾನು ಪಂಜರದಿಂದ ಬಿಟ್ಟ ಹಕ್ಕಿಯಾಗಿದೆ. ಪತಿಗೆ ಮೋಸ ಮಾಡ್ತಿದ್ದೇನೆಂಬ ನೋವು ನನಗಿರಲಿಲ್ಲ ಎನ್ನುತ್ತಾಳೆ ಮಹಿಳೆ. ಪ್ರೀತಿ ಇಲ್ಲದ ಮೇಲೆ ಬೇರೆ ದಾರಿ. ಈ ಮಹಿಳೆ ಪತಿ ಸದಾ ತಂದೆ ತಾಯಿಗೆ ಗಮನ ನೀಡ್ತಿದ್ದನಂತೆ. ಅವನ ಪಾಲಕರನ್ನು ನೋಡಿಕೊಳ್ಳೋದು ಬೇಡ ಎಂದು ನಾನೆಂದೂ ಹೇಳಲಿಲ್ಲ. ಆದರೆ ಅಲ್ಲಿ ಇಲ್ಲಿ ಸ್ವಲ್ಪ ಸಮಯವನ್ನು ನನಗೆ ನೀಡಬೇಕಿತ್ತು. ಪತಿಗೆ ನನ್ನ ಮೇಲೆ ಆಸಕ್ತಿ, ಪ್ರೀತಿ ಎರಡೂ ಇರಲಿಲ್ಲ. ನನಗೆ ಮಹತ್ವ ನೀಡ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಯಾರೂ ನನಗೆ ಆಸಕ್ತಿ ತೋರಿಸಿದ್ರು ಅವರಿಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡೆ. ಅಲ್ಲಿಂದ ನನ್ನ ಅಫೇರ್ ಶುರುವಾಗಿತ್ತು ಎನ್ನುತ್ತಾಳೆ ಮಹಿಳೆ. ಅಂದರೆ ಅಕ್ರಮ ಸಂಬಂಧ ಶುರುವಾಯಿತು. ಅಲ್ಲಿಂದ ಸ್ಟಾರ್ಟ್. ಗಂಡನ ನಿಂದನೆ ಮಾತು ಸಾಕಾಯಿತು. ಈ ಮಹಿಳೆ ಪತಿ ಕತೆಗಾರನಂತೆ. ಮಾತಿಗೂ ಪತ್ನಿಯರು ನಿಂದಿಸುತ್ತಾನಂತೆ ಎಂದು ಪತ್ನಿ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಆಡಲಿವಂತೆ. ಪತಿಯ ಈ ವರ್ತನೆ ನನಗೆ ಬೇಜಾರ ತೀರಿಸಿದೆ. ಪತಿಯಿಂದ ದೂರವಾಗಲು ಮನಸ್ಸು ಬಯಸುತ್ತದೆ. ಆದರೆ ಕುಟುಂಬದ ಮಧ್ಯೆ ಸಂಬಂಧ ಚೆನ್ನಾಗಿರುವ ಕಾರಣ ವಿಚ್ಛೇದನ ನೀಡಲು ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ನನ್ನ ಸಂತೋಷಕ್ಕೆ ಬೇರೆ ದಾರಿ ನೋಡಿಕೊಂಡಿದ್ದೇನೆ. ನನ್ನ ಸಂತೋಷವನ್ನು ಬೇರೆ ಕಡೆ ಹುಡುಕಿಕೊಂಡಿದ್ದೇನೆ. ಇದನ್ನು ಗೌಪ್ಯವಾಗಿಡುವುದು ನನಗೆ ಗೊತ್ತು ಎನ್ನುತ್ತಾಳೆ ಆಕೆ. ಬೋರಿಂಗ್ ಗಂಡ. ಕೆಲಸ ಮುಗಿದ ಮೇಲೆ ಇಬ್ಬರು ಕುಳಿತು ಟಿವಿ ನೋಡೋದು ಬಿಟ್ಟರೆ ಈ ಸಂಗಾತಿ ಜೀವನದಲ್ಲಿ ಮತ್ತೇನೂ ಇರಲಿಲ್ಲ. ರೊಮ್ಯಾನ್ಸ್ ಸಂಪೂರ್ಣವಾಗಿ ಸತ್ತಿತ್ತು. ಪತಿ ಎಲ್ಲಿಗೂ ಡೇಟಿಂಗ್ ಕರೆದುಕೊಂಡು ಹೋಗ್ತಿರಲಿಲ್ಲ. ಇಬ್ಬರು ಹೊರಗೆ ಊಟಕ್ಕೆ ಹೋಗ್ತಿರಲಿಲ್ಲ. ಈ ಬಗ್ಗೆ ಪತಿ ಜೊತೆ ಅನೇಕ ಬಾರಿ ಆಕೆ ಮಾತನಾಡಿದಳು. ಆದರೆ ಪತಿ ಈ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ನಂತರ ಪತಿಗೆ ಮೋಸ ಮಾಡಲು ಶುರು ಮಾಡಿದ್ಲು. ನನ್ನ ಪತಿಯನ್ನು ನಾನು ಪ್ರೀತಿ ಮಾಡ್ತಿಲ್ಲ ಎಂಬ ಸತ್ಯ ಆಗ ಗೊತ್ತಾಯಿತು ಎನ್ನುತ್ತಾಳೆ ಈ ಮಹಿಳೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನು ನೀವೇ ಹೇಳಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.